ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ಅಂಗವಾಗಿ ಜೊಲ್ಲೆ ಜಾರಕಿಹೊಳಿ ಅವರ ಪ್ಯಾನೆಲ್ ವತಿಯಿಂದ ಮತ್ತು ಎಬಿ ಪಾಟೀಲ, ರಮೇಶ್ ಕತ್ತಿ ಬಣದ ಅಭ್ಯರ್ಥಿಗಳು ಕೊನೆಗೆ ಫೈನಲ್ ಆಗಿದ್ದು, ಎರಡು ಪ್ಯಾನೆಲ್ ವತಿಯಿಂದ 15 ಜನ ಅಭ್ಯರ್ಥಿಗಳು ಚುನಾವಣಾ ಅಖಾಡದಲ್ಲಿ ಇದ್ದು, ಸಂಕೇಶ್ವರ ನಗರದ ಶಿವಾನಂದ ಉರ್ಫ್ ನಂತು ಮೂಡಶಿ ಮತ್ತು ಗಜನನ ಕೊಲ್ಲಿ ಅವರು ಎಬಿ ಕತ್ತಿ ಬಣದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟವಾದ ಬಳಿಕ ಅಭ್ಯರ್ಥಿ ಶಿವಾನಂದ ಮೂಡಶಿ ಮತ್ತು ಗಜನನ ಕೊಲ್ಲಿ ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬರುವ ಸೆಪ್ಟೆಂಬರ್ 28ರಂದು ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಜರುಗಲಿದ್ದು, ಈ ಚುನಾವಣೆಯಲ್ಲಿ ಎಬಿ ಪಾಟೀಲ್ ಹಾಗೂ ರಮೇಶ್ ಕತ್ತಿ ಅವರ ಸ್ವಾಭಿಮಾನಿ ಪ್ಯಾನಲ್ದಿಂದ ಸಂಕೇಶ್ವರ ಭಾಗದಿಂದ ನಾನು ಶಿವಾನಂದ್ ಉರ್ಫ್ ನಂದು ಸುಲ್ಕುತ್ರ ಮುಗಿಸಿ ಹಾಗೂ ಗಜಾನ ನಿಂಗಪ್ಪ ಕೊಳ್ಳಿಯವರನ್ನು ಆ ಪ್ಯಾನಲ್ನಲ್ಲಿ ಆಯ್ಕೆ ಮಾಡಿದ್ದು. ಮೊದಲನಾಗಿ ಎಬಿ ಪಾಟೀಲ್ ಸಾಹೇಬರಿಗೆ, ರಮೇಶ್ ಅಣ್ಣ ಕತ್ತಿಯವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಬರುವ 28ರಂದು ನಮ್ಮ ಮತದಾರ ಬಾಂಧವರಿಗೆ ಇಷ್ಟೇ ಕಳಕಳಿಯಾಗಿ ವಿನಂತಿ ಕೇಳ್ತೀನಿ. ನಮ್ಮ ಸ್ವಾಭಿಮಾನಿ ಪ್ಯಾನಲ್ಗೆ 15 ಜನರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಸ್ವಾಭಿಮಾನಿ ಪ್ಯಾನಲನ್ನು ಬೇರೆಯಿಂದ ಆರಿಸಬೇಕಾಗಿ ವಿನಂತಿ. ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಇತರ ಚುನಾವಣೆಯಲ್ಲಿ ಸಂಕೇಶ್ವರ ಪಟ್ಟಣದಿಂದ ನಾನು ಗಜಾನನಿಂಗಪ್ಪ ಕೊಳ್ಳಿ ಹಾಗೂ ಸಹೋದರ ಮಿತ್ರರಾದಂಥ ಶ್ರೀ ಶಿವಾನಂದ ಮುಡ್ಶಿ ನಾವಿಬ್ಬರು ಸಂಕೇಶ್ವರ ಪಟ್ಟಣದಿಂದ ಎಬಿ ಪಾಟೀಲರು ಹಾಗೂ ರಮೇಶ್ ಕತ್ತಿ ಇವರ ಪರವಾಗಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿ ಹಿಡಿದಿದ್ದೇವೆ. ನಮ್ಮ ಪ್ಯಾನಲ್ನಲ್ಲಿ 15 ಜನ ಇರ್ತಾರೆ. ಈ ಎಬಿ ಪಾಟೀಲ್ ಮತ್ತು ಈ ರಮೇಶ್ ಕತ್ತಿ ಅವರ ಪ್ಯಾನಲ್ನಿಂದ, ನಿಖಿಲ್ ಕತ್ತಿ ಅವರ ಪ್ಯಾನಲ್ದಿಂದ ಬರ್ತಕ್ಕಂಥ ಎಲ್ಲ 15 ಜನರಿಗೆ ನೀವು ಮತವನ್ನು ನೀಡಿ ಈ ಎಬಿ ಪಾಟೀಲ್ ಮತ್ತು ಕತ್ತಿ ಪ್ಯಾನಲ್ ಆರಿಸ್ಕೊಟ್ಟು ಈ ನಮಗೆ ಸೇವೆ ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತಿದ್ದ ನಾನು ಇಲ್ಲಿ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.